ದೇವ್ರ ವಾಕ್ಯಗಳು ಹೇಳ್ತದೆ ನೋಡಿ. 91ನೇ ಕೀರ್ತನೆಯಲ್ಲಿ ದೇವ್ರ ವಾರ್ತೆಗಳು ಹೇಳ್ತದೆ. ಈ ವೇಳೆಯಲ್ಲಿ ಈ ಕ್ಷಣದಲ್ಲಿ ಆತನ ವಾರ್ತೆಗಳಿಗೆ ನಾವು ಕಿವಿಗೊಟ್ಟು ಕೇಳಿದಾಗ ನೋಡಿ, ನೀವು ಇವತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ಇವಾಗ ನಾವು ಸಿಲ್ಕೊಂಡಿಂಥ ಬಂಧನದಲ್ಲಿ ಕಸದಲ್ಲಿ ಆತನ ಮೊರೆ ಹೋಗುವಾಗ ಕರ್ತನ ಖಂಡಿತವಾಗಿ ನಮಗೆ ಬಿಡುಗಡೆ ಕೊಡುವ ದೇವರಾಗಿದ್ದಾರೆ, ನ್ಯಾಯಾಧೀಶನಾಗಿದ್ದಾನೆ. ಆತನಲ್ಲಿ ನಾವು ಮೊರೆ ಹೋಗುವಾಗ ಎಂದಿಗೂ ನಾವು ಸೋಲಾಗೋದಿಲ್ಲ. ಅದೇ ಹೇಳ್ತಾರೆ, ಎಷ್ಟೋ ಒಳ್ಳೆಯದು ನಿಮ್ಮ ಹಿರಿಯರು ಅರಣ್ಯದಲ್ಲಿರುವಾಗ ಮೆರಿಬಾದಲ್ಲಿ ಮಸಾ ದಿನದಲ್ಲಿ ಮಾಡಿದಂತೆ ನೀವು ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಎಷ್ಟೋ ಜನ ಕಠಿಣವಾಗಿರ್ತಿರೋ, ಕೆಲವೊಮ್ಮೆ ನಾವು ಅಯ್ಯೋ ನಮ್ಮ ಲೈಫ್ ಇಷ್ಟೇನಾ ಅಂತೇಳಿ ಆ ಹೃದಯ ಕಲ್ಲಾಗಿ ಕುಂದಿರ್ತದೆ. ಆದರೆ ದೇವ್ರು ಹೇಳ್ತಾರೆ, ಕಠಿಣ ಮಾಡ್ಕೊಬೇಡಿ. ಹಿರಿಯರು ನಮ್ಮನ್ನು ಸೃಷ್ಟಿ ಮಾಡೋಕ್ಕಂತ ನಾವೆಲ್ಲ ಹುಟ್ಟೋಕ್ಕೆ ಮುಂಚೆ ಇಸ್ರೇಲ್ ಜನಗಳು ನಮ್ಮ ಹಿರಿಯವರು ಅವರೆಲ್ಲ ಹಾಗೇನೆ ಕಲ್ಲು ಹೃದಯ ಮಾಡ್ಕೊಂಡ್ಬಿಟ್ರಂತೆ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಅಂತ ದೇವ್ರ ವಾರ್ತೆಗಳಿದೆ. ಅಲ್ಲಿ ಅವರು ನನ್ನನ್ನು ಪರೀಕ್ಷಿಸಿದರು, ನಾವು ದೇವ್ರನ್ನ ಟೆಸ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಅವರು ನನ್ನ ಮಹತ್ ಕಾರ್ಯಗಳನ್ನು ನೋಡಿದರು. ಈ ಆತನ ಮಹತ್ ಕಾರ್ಯಗಳು ಆ ಕಾಲದಲ್ಲಿ ಬಂದು ಕೆಂಪು ಸಮುದ್ರ ಅಡ್ಡ ಬಂದ್ಬಿಡ್ತು. ಇದ್ ಕಡೆ ಮೌಂಟನ್ಸ್ ಬೆಟ್ಟಗಳು, ಹಿಂದೆ ಶತ್ರು ಸೈನ್ಯ. ಅವಾಗ ದೇವರು ಅವ್ರಿಗೋಸ್ಕರ ತನ್ನ ಮಕ್ಕಳನ್ನ ತಪ್ಸೋಕ್ಕೋಸ್ಕರ ಆ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ ತನ್ನ ಜನರನ್ನು ಒಣನೆಲವಾಗಿ ಮಾಡಿ ಅವ್ರನ್ನ ಕರ್ಕೊಂಡು ಮೇಘಸ್ತಂಭ, ಅಕ್ಕಿನಿ ಸ್ತಂಭ, ರಾತ್ರಿಯೆಲ್ಲ ಅಕ್ಕಿನಿ ಸ್ತಂಭ, ಬೆಳಗ್ಗೆ ನಡಿಬೇಕಂತ ಬಿಸಿಲಂತ ನಮಗೆ ನೆರಳಾಗಿ ಮೇಘಸ್ತಂಭವಾಗಿ ಆತನ ಬಂದಂತೆ. ಅಂಥ ಒಂದು ದೇವರಾಗಿದ್ದಾರೆ. ಒಳ್ಳೇದು ಮಾಡ್ದಂತೆ ದೇವ್ರನ್ನ ಏನು ಮಾಡ್ದಂತೆ ಶೋಧಿಸಿದ್ರಂತೆ. ನೋಡಿ, ಮಹತ್ಕಾರಗಳನ್ನು ನೋಡಿದರು, ನನ್ನನ್ನು ಶೋಧಿಸಿದರು, ಟೆಸ್ಟ್ ಮಾಡಿದ್ರು. ನಾನು 40 ವರ್ಷ ಆ ಸಂತತಿಯವರ ವಿಷಯದಲ್ಲಿ ಬೇಸರಗೊಂಡೆನು. ಇವಾಗ ದೇವರು ಫೆಡಪ್ ಆಗ್ಬಿಡ್ತಾರೆ. ಎಷ್ಟು ನಾವು ಆತನಲ್ಲಿ ಮೊರೆಬೇಕು. ಆ ಜನರು ಆತನಲ್ಲಿ ಎಲ್ಲ ಒಳ್ಳೆತನ ತಗೊಂಡು ಮತ್ತೆ ಪರಿಸಿದಾಗ ಬೇಜಾರಾಗ್ಬಿಡ್ತಾರೆ. ಅದೇನೇ ದೇವ್ರ ವಾರ್ತೆಗಳಿದೆ. ನಾವು ದೇವ್ರನ್ನ ನಾವು ಬೇಸರಗೊಡಿಸಬಾರ್ದು. ಸದಾ ನಿತ್ಯವೂ ಆತನಲ್ಲಿ ದೃಢವಾಗಿ ನಾವು ನಿಲ್ಲೋಣ. ಆತನಿಗೋಸ್ಕರ ನಾವು ಕನಿ ಕೊಡೋಣ. ಆತನ ರಾಜ್ಯಕ್ಕೋಸ್ಕರ ನಾವು ನಿತ್ಯವೂ ತವಕ ಪಡೋಣ. ಈ ಭೂಮಿ ಕೊಡುವಂಥ ಸಂಬಳವು ಮರಣವು, ಆದರೆ ದೇವ್ರು ಕೊಡೋದಂಥದ್ದು ನಿತ್ಯ ಜೀವವು. ಆ ನಿತ್ಯ ಜೀವನ ಹುಡ್ಕೋಣ. ಈ ವೇಳೆ ನೀವು ನಾನು ಬಿದ್ದೋಗ್ಬಿಟ್ಟಿದ್ದೀನಿ ಅಂತ ಅನ್ಕೊಂಬಿಡಿ. ಖಂಡಿತವಾಗಿ ದೇವ್ರ ಕಡೆಗೆ ತಿರುವಾಗ ಮತ್ತೊಮ್ಮೆ ನಿಮ್ಮನ್ನು ಮೇಲೆತ್ತಿ ನಿಮ್ಮನ್ನು ಸಂತೋಷ ಪಡುವ ದೇವರಾಗಿದ್ದಾರೆ. ಈ ಜನರ ಹೃದಯಗಳಲ್ಲಿ ತಪ್ಪಿ ಹೋಗುವರು. ಈ ಜನರು ಹೃದಯಗಳಲ್ಲಿ ತಪ್ಪಿ ಹೋಗುವರು, ನನ್ನ ಮಾರ್ಗಗಳನ್ನು ತಿಳಿಯದವರು ಎಂದು ಹೇಳಿದನು. ಅವರು ಹೃದಯದಲ್ಲಿ ತಪ್ಪಿ ಆತನ ಮಾರ್ಗಕ್ಕೆ ತಪ್ಪಿ ಪಾಪದ ಮಾರ್ಗದಲ್ಲಿ ತಪ್ಪಿ ಹೋಗುವ ದೇವರ ಮಕ್ಕಳಾಗಿದೆ. ಆ ರೀತಿ ನಾವು ಮಾಡಬಾರ್ದು. ಆತನ ಕಡೆಗೆ ನಾವು ತಿರುಗಿಕೊಂಡಿರುವಾಗ ಖಂಡಿತ ನಮ್ಮ ಪ್ರಾರ್ಥನೆ ಕೇಳಿ ನಮಗೆ ಸದ್ದು ತಂದೆ ಫಲಿಸುವ ದೇವರಾಗಿದ್ದಾರೆ. ಕೀರ್ತನೆ